ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಎಸ್ಐಟಿ ಬಹುದೊಡ್ಡ ದಾಳಿ ನಡೆಸಿದೆ. 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಕರ್ಕೊಂಡು ಹೋಗಿ ನಡೆಸಿರುವಂತಹ ದಾಳಿ ಇದು. ಅದು ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ರೇಡ್ ಆಗಿದೆ. 100ಕ್ಕೂ ಹೆಚ್ಚು ಜನ ಪೊಲೀಸರು ಈ ರೇಡ್ ಕಾರ್ಯಕ್ರಮದಲ್ಲಿ ನಿಯೋಜನೆಗೊಂಡಿದ್ರು. ಆಳಂದ ಬಿಜೆಪಿಯ ಮಾಜಿ ಶಾಸಕರು ಸುಭಾಷ್ ಗುತ್ತೇದಾರ್ ಇವರ ಮನೆಯಲ್ಲಿ ಇವತ್ತು ರೇಡ್ ಮಾಡಿದ್ದಾರೆ. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆ. ಎಸ್ಐಟಿ ಎಸ್ಪಿ ಶುಭಾನ್ವಿತಾ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸುಭಾಷ್ ಗುತ್ತೇದಾರ್ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸದ್ಯಕ್ಕೆ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನು ನೀಡಿದ್ದಾರೆ ಸುಭಾಷ್ ಗುತ್ತೇದಾರ್ ಅವರ ನಿವಾಸಕ್ಕೆ. ಯಾಕಂದ್ರೆ ಆಳಂದ ಕ್ಷೇತ್ರದಲ್ಲಿ 2023ರ ಚುನಾವಣೆ ಏನು ನಡೀತಲ್ಲ, ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಆಗ ಮತಗಳ್ಳತನ ಆಗಿದೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಗಿತ್ತು. ಕಾಂಗ್ರೆಸ್ ಶಾಸಕ BR ಪಾಟೀಲ್ FIR ಅನ್ನು ದಾಖಲಿಸಿದ್ರು. ಈ ಬಗ್ಗೆ ರಾಹುಲ್ ಗಾಂಧಿ ಕೂಡ ಮಾತಾಡಿದ್ರು. ಲಾಸ್ಟ್ ಟೈಮ್ ಬಹುಶಃ ಒಂದು 15 ಡೇಸ್ ಬ್ಯಾಕ್ ನಿಮ್ಗೆ ನೆನಪಿರಬಹುದು, ಒಂದು ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಕರೆದು ಡೆಲ್ಲಿಲಿ ಮಾತನಾಡಿದ್ರು. BR ಪಾಟೀಲ್ ಅವರು ಕೂಡ ಸ್ಟೇಜ್ ಮೇಲಿದ್ರು. ಸೊ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕಲಬುರಗಿಯ ಮತ್ತೆರಡು ಕ್ಷೇತ್ರಗಳಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನೋ ಆರೋಪ, ಅಕ್ರಮ ಮತದ ಜಾಡು ಹಿಡಿದು SIT ಹೊರಟಿದೆ. ಚಾರ್ಟೆಡ್ ಅಕೌಂಟೆಂಟ್ ಮನೆ ಮೇಲೆ SIT ದಾಳಿ ನಡೆಸಿದೆ. ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು. ಬಿಜೆಪಿಯ ಇಬ್ಬರು ನಾಯಕರಿಗೆ CA ಆಗಿರುವಂತಹ ಮಲ್ಲಿಕಾರ್ಜುನ್, ಇವರಿಬ್ಬರು ಏನು MLA ಗಳಿದ್ದಾರೆ ಅವರ ಟ್ರಾನ್ಸಾಕ್ಷನ್ಸ್ ಅನ್ನ ನೋಡ್ಕೊಳ್ಳೋರು. ಮಲ್ಲಿಕಾರ್ಜುನ ಮಹಾಂತಗೋಳ್ ಮನೆ. ಹಾಗೆ 2023ರ ಚುನಾವಣೆಯಲ್ಲಿ ಮತದಾರರ ಸೇರ್ಪಡೆಗೆ ಡೀಲ್ ಆಗಿತ್ತಾ? ಹಾಗಾದ್ರೆ ಇಬ್ಬರು ನಾಯಕರ ಕ್ಷೇತ್ರದಲ್ಲಿ ಮತದಾರರ ಸೇರ್ಪಡೆಗೆ ಡೀಲ್ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ಇರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತಾನೆ ನಡೀತಾ ಇರುವಂತಹ ತನಿಖೆ. SIT ರಚನೆ ಆಗಿತ್ತು. ಈ ಹಿಂದೆ ಏನು ಒಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಈ ಪ್ರಕರಣ ಕಲಬುರಗಿ ಕ್ಷೇತ್ರದಲ್ಲಿ 2 ಕ್ಷೇತ್ರಗಳಲ್ಲಿ ಮತಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ವು. ಸೊ ಈಗ ಸದ್ಯಕ್ಕೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮುಂದೆ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ. ಇನ್ನೊಂದು ಚಾರ್ಟೆಡ್ ಅಕೌಂಟೆಂಟ್, ಸೊ ಅವರ ನಿವಾಸದ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ನಡೆದಿರುವಂಥ ದಾಳಿ ಇದು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೀಡ್ತಾರೆ. ದತ್ತಾತ್ರೇಯ, ಈಗ ಈ ಹಿಂದೆ ಬಹುಶಃ ಒಂದು 15 ಡೇಸ್ ಬ್ಯಾಕ್ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲೇ ರಾಹುಲ್ ಗಾಂಧಿ ಅವರು ಹೇಳಿದರು, ಸ್ಟೇಜ್ ಮೇಲೇ BR ಪಾಟೀಲ್ ಅವರನ್ನು ಕೂಡ ಕರೆಸಿದ್ರು, ಹೇಗೆ ಮತಗಳ್ಳತನ ಆಗಿದೆ, ಹೇಗೆ ಮತದಾರರ ಪಟ್ಟಿಗೆ ಜನರನ್ನ ಫೇಕ್ ಆಗಿ ಸೇರಿಸ್ತಾರೆ, ಕೆಲವೊಂದಷ್ಟು ಜನರನ್ನ ಡಿಲೀಟ್ ಹೇಗೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳಿದರು. ಈಗ SIT ನಡೆಸ್ತಾ ಇರುವಂಥ ತನಿಖೆ ಯಾವ ಹಂತದಲ್ಲಿದೆ? ಈಗ ಸುಭಾಷ್ ಗುತ್ತೇದಾರ್ ಅವ್ರ ಮನೆಯಲ್ಲಿದ್ದಾರಾ? ಇನ್ನೂ ಬೇರೆ ಬೇರೆ ಕಡೆ ರೇಡ್ ಆಗುವಂಥ ಸಾಧ್ಯತೆಗಳಿದೆಯಾ? ಸದ್ಯಕ್ಕೆ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ದತ್ತಾತ್ರೇಯ? ರೆಹಮಾನ್, ನೀನು ಆಳಂದ ಶಾಸಕ ಏನು BR ಪಾಟೀಲ್ ಮಾಡಿರ್ತಕ್ಕಂಥ ಆರೋಪ ಮತ್ತು FIR ಕೂಡ ದಾಖಲಾಗಿತ್ತು. ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡ ಚರ್ಚೆಗೆ ಏನು ಅಂತಾರೆ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡು ಹೋಗಿದ್ದರು. ಯಾಕಂತಂದರೆ ಆಳಂದ ಕ್ಷೇತ್ರದಲ್ಲಿ ಕಳೆದ 2023ರಲ್ಲಿ ನಡೆದಂಥ 6038 ಮತಗಳ್ಳತನ, ಅಂದರೆ 6038 ಓಟುಗಳನ್ನು ಓಟ್ ಚೋರಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಇಟ್ಕೊಂಡು ಸುಭಾಷ್ ಗುತ್ತೇದಾರ್ ಅವರು ಏನು ಮತ್ತು ಆಳಂದ ಕ್ಷೇತ್ರದಲ್ಲಿ BR ಪಾಟೀಲ್ ಮಧ್ಯೆ ಏನಂತ ನೇರ ಸ್ಪರ್ಧೆ ಇತ್ತು. ಆ ಒಂದು ಹಂತದಲ್ಲಿ ಈ ಮತಗಳ್ಳತನ ಆಗಿದೆ ಅನ್ನುವಂಥ ಒಂದು ಆರೋಪ ಬಂದಿತ್ತು. ಹೀಗಾಗಿ FIR ಕೂಡ ದಾಖಲಾಗಿತ್ತು. ಅದರ ನಂತರ ಏನಂತ ತನಿಖೆ ಕೂಡ 2 ವರ್ಷಗಳ ನಿರಂತರ ತನಿಖೆ ಕೂಡ ಆಗಿತ್ತು. ಆದರೆ ಆ ತನಿಖೆ ಸಾಕಾಗ್ತಿಲ್ಲ, ಮಂದಗತಿಯಲ್ಲಿ ಆ ತನಿಖೆ ಆಗ್ತಿದೆ ಅನ್ನುವಂಥ ಒಂದು ಆರೋಪ ಇಟ್ಕೊಂಡು ರಾಹುಲ್ ಗಾಂಧಿ ಮೂಲಕ ಏನು ಅಂತಾರೆ ಈ ಒಂದು ವಿಚಾರವನ್ನು ಬಹುದೊಡ್ಡ ಚರ್ಚೆಗೆ ಏನು ಅಂತಂದರೆ BR ಪಾಟೀಲರು ತಂದಿದ್ದರು. ಅದರ ನಂತರ ಏನು ಅಂತಂದರೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಸದ್ಯ SIT ತಂಡ ಕಳೆದ 2-3 ದಿನಗಳಿಂದ ಕಲಬುರಗಿ ನಗರದ ವಿವಿಧ ಭಾಗಗಳಲ್ಲಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಆ ದಾಳಿಯಲ್ಲಿ ಸಿಕ್ಕಂಥ ಕೆಲವೊಂದು ಸಾಕ್ಷ್ಯಗಳು ಮತ್ತು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಇವತ್ತು ಕಲಬುರಗಿಯ 3 ಕಡೆಗಳಲ್ಲಿ ದಾಳಿಯನ್ನು ಮಾಡಿದೆ. SIT SP ಶುಭಾನ್ವಿತಾ ನೇತೃತ್ವದಲ್ಲಿ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಒಡೆತನದ ಬಾರ್ ಒಂದರಲ್ಲೂ ಕೂಡ ರೇಡ್ ಆಗಿರ್ತಕ್ಕಂಥದ್ದು ಮತ್ತು ಇನ್ನೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅದು ಕೂಡ ಕಲಬುರಗಿಯ 12 ಕ್ಷೇತ್ರದಲ್ಲಿ ಮತದಾರರನ್ನು ಸೇರ್ಪಡೆ ಮಾಡುವಂಥ ವಿಚಾರದಲ್ಲಿ ನಡೆದಿದೆ ಅನ್ನಲಾದಂಥ ದಾಳಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನು ಅಂತಾರೆ ಬಹಳ ಕುತೂಹಲ ಮೂಡಿಸ್ತಾ ಇದೆ SIT ಕಾರ್ಯಾಚರಣೆ. ಯಾಕಂತಂದರೆ ಕಳೆದ 2-3 ದಿನಗಳಿಂದ SITಯ ಸಾಕಷ್ಟು ಅಧಿಕಾರಿಗಳು ಕಲಬುರಗಿ ನಗರದಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು ಮತ್ತು ನಾನಾ ಕಡೆಗಳಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂಥ ದಾಳಿ, ಅಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ವೋಟರ್ ID-ಗಳಾಗಿರ್ಬೋದು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಮತ್ತು ಲ್ಯಾಪ್ಟಾಪ್ಗಳನ್ನು ಇಟ್ಕೊಂಡು ಇವತ್ತು ಖುದ್ದು ಏನು ಅಂತಂದರೆ BR ಪಾಟೀಲ್ರ ಏನು ಆರೋಪ ಇತ್ತು ಮತ್ತು ಅವರು ಏನು FIR-ಅನ್ನು ದಾಖಲು ಮಾಡಿದರು, ಈ ರೀತಿಯಾದಂಥ ಮತಗಳ್ಳತನ ಆಗಿದೆ ಅನ್ನುವಂಥ ಒಂದು FIR-ಅನ್ನು ಏನು ದಾಖಲು ಮಾಡಿದರು, ಅದರ ಒಂದು FIR-ಅನ್ನೇ ಆಧಾರವಾಗಿ ಇಟ್ಕೊಂಡು SIT ಇವತ್ತು ನೇರವಾಗಿ ಏನು ಅಂತಂದರೆ ಸುಭಾಷ್ ಗುತ್ತೇದಾರ್ ಮನೆಗೆ ಬಂದಿರತಕ್ಕಂಥದ್ದು. ಇವರು ಕೂಡ 2023
23ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಕೇವಲ ಕೆಲವೊಂದಿಷ್ಟು ಮತಗಳ ಅಂತರದಲ್ಲಿ ಏನೋ ಥರ ಬಿ ಆರ್ ಪಾಟೀಲ್ ಎದುರುಗಡೆ ಸೋಲನ್ನು ಅನುಭವಿಸಿದ್ರು. ಆದರೆ ಬಿ ಆರ್ ಪಾಟೀಲ್ ಗೆದ್ದರೂ ಕೂಡ ತನ್ನ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಅದಲ್ಲದೆ FIR ಕೂಡ ದಾಖಲಾಗಿದ್ದರು. ಸುದೀರ್ಘ 2 ವರ್ಷಗಳ ನಂತರ ಇವತ್ತು SIT ಭಾಳ ಏನೋ ಥರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸುಮಾರು ಕಡೆ ದಾಳಿಯನ್ನು ನಡೆಸ್ತಾ ಇದೆ. ಯಾಕಂತಂದರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರೇ ಈ ಒಂದು ಪ್ರಕರಣವನ್ನು ಸಾಕಷ್ಟು ಚರ್ಚೆಗೆ ಈಡು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಇದಕ್ಕೆ ಏನೋ ಅಂತಂದರೆ ಲಾಜಿಕಲ್ ಎಂಡ್ ಕೊಡಲೇಬೇಕು ಅನ್ನೋಂಥ ಉದ್ದೇಶದಿಂದ SITಯನ್ನು ರಚನೆ ಮಾಡಿತ್ತು ಮತ್ತು ಕ್ಷಿಪ್ರಗತಿಯಲ್ಲಿ ಈ ಒಂದು ತನಿಖೆ ಆಗಬೇಕು ಅನ್ನೋವಂಥ ಒಂದು ನೇತೃತ್ವದಲ್ಲೇ SITಯನ್ನು ರಚನೆ ಮಾಡಿ ಈ ಸದ್ಯ ಏನೋ ಅಂತಾರೆ SIT ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ SIT ಕಾರ್ಯಾಚರಣೆ ನಡೆಸ್ತಾ ಇದೆ ಮತ್ತು ದಾಳಿಯನ್ನು ನಡೆಸ್ತಾ ಇದೆ. ಇವತ್ತು ಅದು ಒಂದು ದೊಡ್ಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಅದು ನೇರವಾಗಿ ಏನು ಸುಭಾಷ್ ಗುತ್ತೇದಾರ್ ಅವ್ರ ಮನೆ ಹತ್ರ ಬಂದಿರತಕ್ಕಂಥದ್ದು. ಸದ್ಯ ಕಳೆದ 1 ಗಂಟೆಯಿಂದನೂ ಕೂಡ SIT ತಂಡ ಏನೋ ಅಂತಾರೆ ಸುಭಾಷ್ ಗುತ್ತೇದಾರ್ ಅವರ ಮನೆಯ ಒಳಗಡೆ ಪರಿಶೀಲನೆ ನಡೆಸ್ತಾ ಇದೆ. 2023ರಲ್ಲಿ ಏನು ಆರೋಪ ಕೇಳಿಬಂದಿತ್ತು ಅದು ನಿಜಾನ ಮತ್ತು ಇಲ್ಲೇನಾದರೂ ದಾಖಲೆಗಳು ಸಿಗ್ತಾವ ಅನ್ನೋದರ ಕುರಿತು ಕೂಡ ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ದತ್ತಾತ್ರೇಯ.